ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಮಕ್ಕಳ ಬಟ್ಟೆಯನ್ನು ಹೆಚ್ಚು ಹೊತ್ತು ಬಿಸಿಲಲ್ಲಿ ಒಣಗಲು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ, ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ, ಆಪ್ಷನ್ ಸಿ ಧನ ಲಾಭವಾಗುತ್ತದೆ, ಆಪ್ಷನ್ ಡಿ ಅನಾರೋಗ್ಯ ಬರುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ ಬರುತ್ತದೆ. ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ: ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪು ಅವರನ್ನು ರಾಷ್ಟ್ರಕವಿ ಎಂದು ಗೌರವಿಸಿತು? ಆಪ್ಷನ್ ಇ 1749ರಲ್ಲಿ, ಆಪ್ಷನ್ ಬಿ 1765ರಲ್ಲಿ, ಆಪ್ಷನ್ ಸಿ 1876ರಲ್ಲಿ, ಆಪ್ಷನ್ ಡಿ 1958ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 1958ರಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಗೌರವಿಸಿತು. ನಿಮ್ಮ ಮೂರನೆಯ ಪ್ರಶ್ನೆ: ಕೆಂಪೇಗೌಡರನ್ನು ಯಾವ ನಗರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಗುಲ್ಬರ್ಗಾ, ಆಪ್ಷನ್ ಬಿ ಹಾವೇರಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ನಗರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಊಟಕ್ಕೆ, ಆಪ್ಷನ್ ಬಿ ಜ್ಯೂಸ್ಗೆ, ಆಪ್ಷನ್ ಸಿ ಪುಸ್ತಕಕ್ಕೆ, ಆಪ್ಷನ್ ಡಿ ಗೊಂಬೆಗಳಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಟಿಕೆ ಅಥವಾ ಗೊಂಬೆಗಳಿಗೆ ಚನ್ನಪಟ್ಟಣವು ಪ್ರಸಿದ್ಧವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ: ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವ ಪಟ್ಟಣವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ಬಿಜಾಪುರ, ಆಪ್ಷನ್ ಡಿ ರಾಮನಗರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನಗರವನ್ನು ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಕರೆಯುತ್ತಾರೆ. ನಿಮ್ಮ ಆರನೆಯ ಪ್ರಶ್ನೆ: ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಯಮುನಾ ನದಿಯ ದಡದಲ್ಲಿ, ಆಪ್ಷನ್ ಬಿ ಗಂಗಾ ನದಿಯ ದಡದಲ್ಲಿ, ಆಪ್ಷನ್ ಸಿ ಕಾವೇರಿ ನದಿಯ ದಡದಲ್ಲಿ, ಆಪ್ಷನ್ ಡಿ ತುಂಗಾಭದ್ರಾ ನದಿಯ ದಡದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಾಭದ್ರಾ ನದಿಯ ದಡದಲ್ಲಿದೆ. ನಿಮ್ಮ ಏಳನೆಯ ಪ್ರಶ್ನೆ: ಕಂಟ್ರಿ ಎನ್ನುವ ಪದದ ಅರ್ಥವೇನು? ಆಪ್ಷನ್ ಎ ಊರು, ಆಪ್ಷನ್ ಬಿ ರಾಜ್ಯ, ಆಪ್ಷನ್ ಸಿ ವಿದೇಶ, ಆಪ್ಷನ್ ಡಿ ದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇಶವು ಕಂಟ್ರಿ ಪದದ ಅರ್ಥವಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆ: ಜಗಳ ಪದದ ಇನ್ನೊಂದು ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ: ಆಪ್ಷನ್ ಎ ದುಃಖ, ಆಪ್ಷನ್ ಬಿ ಕಷ್ಟ, ಆಪ್ಷನ್ ಸಿ ತೊಂದರೆ, ಆಪ್ಷನ್ ಡಿ ಕಾಳಗ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಗ ಎನ್ನುವುದು ಜಗಳ ಪದದ ಇನ್ನೊಂದು ಅರ್ಥವಾಗಿದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ: ಬೇವಿನ ಮರವನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಅಜ್ಜಿಯ ಮರ, ಆಪ್ಷನ್ ಬಿ ಅಪ್ಪನ ಮರ, ಆಪ್ಷನ್ ಸಿ ಅಜ್ಜನ ಮರ, ಆಪ್ಷನ್ ಡಿ ಅಮ್ಮನ ಮರ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಮ್ಮನ ಮರ ಎಂದು ಬೇವಿನ ಮರವನ್ನು ಕರೆಯುತ್ತಿದ್ದರು. ನಿಮ್ಮ 10ನೆಯ ಪ್ರಶ್ನೆ, ಟ್ರೀ ಪದದ ಕನ್ನಡ ಅರ್ಥವೇನು? ಆಪ್ಷನ್ ಎ ಹೊಲ, ಆಪ್ಷನ್ ಬಿ ಬಟ್ಟೆ, ಆಪ್ಷನ್ ಸಿ ಪುಸ್ತಕ, ಆಪ್ಷನ್ ಡಿ ಮರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮರ ಎನ್ನುವುದು ಟ್ರೀ ಪದದ ಕನ್ನಡ ಅರ್ಥವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು? ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ. ಆಪ್ಷನ್ ಎ ಹಳದಿ ಮತ್ತು ಹಸಿರು, ಆಪ್ಷನ್ ಬಿ ಕೇಸರಿ ಮತ್ತು ನೀಲಿ, ಆಪ್ಷನ್ ಸಿ ಹಳದಿ ಮತ್ತು ಬಿಳಿ, ಆಪ್ಷನ್ ಡಿ ಹಳದಿ ಮತ್ತು ಕೆಂಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಮತ್ತು ಕೆಂಪು ಕರ್ನಾಟಕ ಧ್ವಜದ ಬಣ್ಣಗಳಾಗಿವೆ. ನಿಮ್ಮ 12ನೆಯ ಪ್ರಶ್ನೆ, ಮನೆಯಲ್ಲಿ ಯಾವ ಪಾಯಸವನ್ನು ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ? ಆಪ್ಷನ್ ಎ ಗಸಗಸೆ ಪಾಯಸ, ಆಪ್ಷನ್ ಬಿ ಶಾವಿಗೆ ಪಾಯಸ, ಆಪ್ಷನ್ ಸಿ ಗೋಧಿ ಪಾಯಸ, ಆಪ್ಷನ್ ಡಿ ಅಕ್ಕಿಯ ಪಾಯಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಪಾಯಸವನ್ನು ಮನೆಯಲ್ಲಿ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ 13ನೆಯ ಪ್ರಶ್ನೆ, ಹೊಲದಲ್ಲಿ ಕೆಲಸ ಮಾಡುವವರನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಾಯಕ, ಆಪ್ಷನ್ ಬಿ ನಟ, ಆಪ್ಷನ್ ಸಿ ಟೀಚರ್, ಆಪ್ಷನ್ ಡಿ ಕೃಷಿಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿಕ ಎಂದು ಕರೆಯುತ್ತಾರೆ. ನಿಮ್ಮ 14ನೆಯ ಪ್ರಶ್ನೆಯು ಹೀಗಿದೆ. ಈ ಕೆಳಗಿನ ಗಾದೆಯನ್ನು ಪೂರ್ಣಗೊಳಿಸಿ. ಒಗ್ಗಟ್ಟಿನಲ್ಲಿ ಆಪ್ಷನ್ ಎ ಸಿಟ್ಟಿದೆ, ಆಪ್ಷನ್ ಬಿ ಸಮಯವಿದೆ, ಆಪ್ಷನ್ ಸಿ ಲಾಭವಿದೆ, ಆಪ್ಷನ್ ಡಿ ಬಲವಿದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಲವಿದೆ. ನಿಮ್ಮ 15ನೆಯ ಪ್ರಶ್ನೆ, ಹೆಂಗಸರ ಕಣ್ಣು ದೊಡ್ಡದಿದ್ದರೆ ಏನರ್ಥ? ಆಪ್ಷನ್ ಎ ಅಶುಭ, ಆಪ್ಷನ್ ಬಿ ಶುಭ, ಆಪ್ಷನ್ ಸಿ ಧನಲಾಭವಾಗುತ್ತದೆ, ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ಘಟನೆ ನಡೆಯುತ್ತದೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.